ಸಚಿವರಾದ ಬೈಟಿ ಸುರೇಶ್ ಅವರೇ, ಎಲ್ಲಿದ್ದೀಯಪ್ಪ? ಜನಪ್ರತಿನಿಧಿಗಳೇ ಎಲ್ಲಿದ್ದೀರಪ್ಪ? ಕಾಣೆಯಾಗ್ಬಿಟ್ಟಿದ್ದೀರಾ? ಡಿ ಸಿ ಸಿ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಕಾಣೆಯಾಗಿದ್ದೀರಾ? ಇಲ್ಲ ಡಿ ಸಿ ಸಿ ಬ್ಯಾಂಕನ್ನು ಸಂಪೂರ್ಣವಾಗಿ ಮುಚ್ಚಿ ಖಾಸಗಿ ಬ್ಯಾಂಕ್ಗಳ ಜೊತೆ ಏನಾದ್ರು ಒಳ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಇಲ್ಲ ಏನಾದರೂ ಬಡ್ಡಿ ವ್ಯವಹಾರ ಮಾಡ್ತಾಯಿದ್ದೀರಾ? ಜನಪ್ರತಿನಿಧಿಗಳೇ, ಗೋವಿಂದ ಗೋವಿಂದ ಗೋವಿಂದ. ಡಿ ಸಿ ಸಿ ಬ್ಯಾಂಕಿನ ಗತಿ ಗೋವಿಂದ ಆಗೋಗ್ಬಿಟ್ಟೈತೆ. ಇವತ್ತು ರೈತ, ಕೂಲಿ ಕಾರ್ಮಿಕರು, ಮಹಿಳೆಯರು, ಹಾಲಿನ ಬಟವಾಡ ಏನು ಬ್ಯಾಂಕಿಗೆ ಬೀಳ್ತಾ ಇದೆ, ಆ ಬ್ಯಾಂಕಿಗೆ ಬಿದ್ದಂಥ ಹಣ ನಮಗೆ ವಾಪಸ್ ಕೊಡ್ತಾ ಇಲ್ಲ. ನಮ್ಮನ್ನು ಭಿಕ್ಷುಕರಂತೆ ನಮಗೆ ಲಕ್ಷ ರೂಪಾಯಿ ಲೋನ್ ಏನು ಸಾಲ ಕೊಟ್ಟಿದ್ದರೆ 10,000 20,000 ರೂಪಾಯಿ ಓದಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ. ಏನು ಆಯಿತು? ಏನು ಆಗೋಗಿದೆ ಡಿ ಸಿ ಸಿ ಬ್ಯಾಂಕ್ಗೆ? ಯಾವ ಕಡೆ ಹೋಗ್ತಾ ಇದೆ ಡಿ ಸಿ ಸಿ ಬ್ಯಾಂಕು? ಆ ಡಿ ಸಿ ಸಿ ಬ್ಯಾಂಕ್ ಉಳಿಸೋರು ಯಾರು? ಮಾಜಿ ಅಧ್ಯಕ್ಷರಾದ ಬೇಳೆಯಲ್ಲಿ ಗೋವಿಂದ ಗೌಡ್ರೆ, ಮತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ರಾಜಕೀಯ ಮಾಡ್ತೇವೆ ರಾಜಕಾರಣಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಜನಪ್ರತಿನಿಧಿಗಳೇ, ಡಿ ಸಿ ಸಿ ಬ್ಯಾಂಕಿನ ಅವನತಿಗೆ ಕಾರಣ ಯಾರು? ತಿರುಪತಿ ತಿಮ್ಮಪ್ಪನ ಪಾದಾಲ ಗೋವಿಂದ ಗೋವಿಂದ ಆಗೋಗ್ಬಿಟ್ಟಿದೆ. ಗುಡಿಸು ಗುಂದಾಂತರ ಮಾಡಿಬಿಟ್ಟಿದ್ದಾರೆ. ಡಿ ಸಿ ಸಿ ಬ್ಯಾಂಕ್ ಉಳಿಬೇಕಾದ್ರೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಬ್ಯಾಂಕಿನಲ್ಲಿ ಲೂಟಿ ಮಾಡಿರುವಂತಹ ಭ್ರಷ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಡಿ ಸಿ ಸಿ ಬ್ಯಾಂಕ್ ಹಗರಣವನ್ನು CBIಗೆ ಒಪ್ಪಿಸಲೇಬೇಕು. ಮತ್ತು ಅಮಾನತು ಆಗಿ ಮತ್ತೆ ಅದೇ ಕೆಲಸದಕ್ಕೆ ಬರುತ್ತಿರುವ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸಬೇಕು. ನಮ್ಮ ಡಿ ಸಿ ಸಿ ಬ್ಯಾಂಕ್ ಉಳಿವಿಗಾಗಿ 12/6/2026 ಬೆಳಗ್ಗೆ 6 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಾನುವಾರುಗಳ ಸಮೇತ ಡಿ ಸಿ ಸಿ ಬ್ಯಾಂಕ್ ಮುತ್ತಿಗೆ ಮತ್ತು ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಬ್ಯಾಂಕನ್ನು ಲೂಟಿ ಮಾಡಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಆಸ್ತಿಯನ್ನು ಹರಾಜು ಹಾಕಿ ನಮ್ಮ ಬ್ಯಾಂಕನ್ನು ಉಳಿಸಿಕೊಡಿ, ರೈತರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಿ ಅಂತೇಳೆಂಬ ಹೋರಾಟಕ್ಕೆ ಸಮಸ್ತ ರೈತ ಬಾಂಧವರು ಸಹಕರಿಸಬೇಕಂದ್ರೆ ಕೈ ಮುಗಿದು ಬೇಕಂತ ಇದ್ದೀವಿ.